ರಾಯಚೂರಲ್ಲಿ ಚುನಾವಣಾ ಅಖಾಡ ರಂಗೇರಿದೆ. 3 ಪಕ್ಷಗಳಲ್ಲಿ ಟಿಕೆಟ್ಗಾಗಿ ಅಭ್ಯರ್ಥಿಗಳು ಲಾಬಿಯನ್ನ ಮಾಡ್ತಿದ್ದಾರೆ. ಹಾಗಾದರೆ ಇವರ ಟಿಕೆಟ್ ಲೆಕ್ಕಾಚಾರ ಏನು? ಇಲ್ಲಿದೆ ಫುಲ್ ಡೀಟೇಲ್ಸ್. ಲೋಕಸಭಾ ಚುನಾವಣೆಗೆ ದಿನಾಂಕ ನಿಗದಿಯಾಗ್ತಿದ್ದಂತೆ ರಾಯಚೂರಿನಲ್ಲಿ ಟಿಕೆಟ್ ಫೈಟ್ ಜೋರಾಗಿದೆ. ಕಾಂಗ್ರೆಸ್ನಲ್ಲಿ ಈ ಬಾರಿ ಲೋಕಲ್ ಮತ್ತು ನಾನ್ ಲೋಕಲ್ ಕಚ್ಚಾಟ ಶುರುವಾಗಿದೆ. ನಟ ಶಶಿಕುಮಾರ್, ಉಗ್ರಪ್ಪ ಸೇರಿದಂತೆ ಸ್ಥಳೀಯ 3 ನಾಯಕರು ಟಿಕೆಟ್ಗಾಗಿ ಲಾಬಿ ಮಾಡ್ತಿದ್ದಾರೆ. ಬಿವಿ ನಾಯಕ್, ವೈಬಿ ಪಾಟೀಲ್, ರಾಯಪ್ಪ ನಾಯಕ್ ಕೂಡ ಟಿಕೆಟ್ಗಾಗಿ ಟ್ರೈ ಮಾಡ್ತಿದ್ದಾರೆ. ಅದರಲ್ಲಿ ಬಿವಿ ನಾಯಕ್, ಉಗ್ರಪ್ಪ ಅವರು ಮತ್ತು ವೈಬಿ ಪಾಟೀಲ್, ಶಶಿಕುಮಾರ್ ಅವರು, ರಾಯಪ್ಪ ನಾಯಕ್ ಅವರು, ಹೀಗೆ ಭಾಳಷ್ಟು ಜನ ಅಭ್ಯರ್ಥಿಗಳು ಆಕಾಂಕ್ಷಿಗಳಾಗಿ ಅರ್ಜಿ ಸಲ್ಲಿಸಿದರು. ಅಂತಿಮವಾಗಿ ಉಗ್ರಪ್ಪ, ಬಿ ವಿ ನಾಯ್ಕ ಮತ್ತು ವೈಬಿ ಪಾಟೀಲ್ ಅವರ ಹೆಸರು ಈಗ ಸದ್ಯ ಚಾಲ್ತಿಯಲ್ಲಿದೆ. ಅವರು ಹೈಕಮಾಂಡ್ ಯಾರನ್ನು ಅಂತಿಮವಾಗಿ ನಿರ್ಣಯಿಸ್ತಾರೋ ಅವರ ಪರವಾಗಿ ಚುನಾವಣೆಯನ್ನು ಎದುರಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಇನ್ನು ಬಿಜೆಪಿಯಲ್ಲಿ ಶಿವನಗೌಡ ನಾಯಕರಿಗೆ ಸೆಡ್ಡು ಹೊಡೆಯೋದಿಕ್ಕೆ ರಾಜು ಗೌಡ ಸಜ್ಜಾಗಿದ್ದಾರೆ. ತಮಗೆ ಯಾರೂ ಪ್ರತಿಸ್ಪರ್ಧಿಗಳಿಲ್ಲವೆಂದುಕೊಂಡಿದ್ದ ಶಿವನಗೌಡ ನಾಯಕರಿಗೆ ತಾವು ಕೂಡ ಟಿಕೆಟ್ ಆಕಾಂಕ್ಷಿ ಅನ್ನೋ ಮೂಲಕ ರಾಜು ಗೌಡ ಶಾಕ್ ನೀಡಿದ್ದಾರೆ. ರಾಜು ಗೌಡ ಯಡಿಯೂರಪ್ಪಗೆ ಹತ್ತಿರವಾಗಿದ್ರೆ ಶಿವನಗೌಡ ನಾಯಕ್ ಅನಂತ್ ಕುಮಾರನ್ನ ಹಿಂದಿದ್ದಾರೆ. ನನಗೆ ಟಿಕೆಟ್ ಪಕ್ಕಾ ಅಂತಿದ್ದಾರೆ. ಯಡಿಯೂರಪ್ಪ ಸರ್ ಬೇರೆ ಪಾರ್ಟಿಗೆ ಹೋದ್ರು, ಹಿಂಗಾಗಿ ಎಲ್ಲ ಚಿದರಾಗಿದ್ದೇವೆ. ಎಲ್ಲರೂ ಮತ್ತು ಯಡಿಯೂರಪ್ಪ ಸರ್ ಎಲ್ಲರೂ ಕರೆಸಿ ಮಾತಾಡಿ ಎಲ್ಲ ಮೊದಲ ಥರ ಎಲ್ಲರೂ ಒಂದೇ ಪಕ್ಷ ಆಗಿರೋ ಅಂತ ಹೇಳೋದಕ್ಕೋಸ್ಕರ ನಾವೆಲ್ಲರೂ ಒಂದು ಮತ್ತೆ ಒಟ್ಟಾರೆ BJP ಪಕ್ಷದಿಂದ ನನಗೆ ಕೊಟ್ಟರು ನಾವು 100ಕ್ಕೆ 100 ಸಂಪೂರ್ಣವಾಗಿ ಗೆಲ್ತೀವಿ. ಶಿವನಗೌಡರು ಕೊಟ್ಟರು ಗೆದ್ದೇ. ಈ ಇಬ್ಬರ ಜಗಳದಲ್ಲಿ ಒಂದು ವೇಳೆ ರಾಮುಲು ಬಿಜೆಪಿಗೆ ಬಂದಿರೋದ್ರಿಂದ ಹಾಲಿ ಸಂಸದ ಸಣ್ಣ ಫಕೀರಪ್ಪಗೆ ಮತ್ತೊಮ್ಮೆ ಟಿಕೆಟ್ ನೀಡಿದ್ರೂ ಅಚ್ಚರಿಯಿಲ್ಲ. ಪ್ರತಿ ಬಾರಿಯೂ ಕಾದು ನೋಡುವ ತಂತ್ರ ಮಾಡ್ತಿರೋ JDS ಈ ಬಾರಿಯೂ ಅದೇ ದಾರಿ ಹಿಡಿದಿದೆ. ಮೇಲ್ನೋಟಕ್ಕೆ ರಾಜ ಅಮರೇಶ್ ನಾಯಕ್ ಹೆಸರು ಕೇಳಿ ಬರ್ತಿದೆಯಾದರೂ ರಾಜು ಗೌಡ ಅಥವಾ ಶಿವನಗೌಡ ನಾಯಕ್ ಬಿಜೆಪಿಯಿಂದ ಸಿಡಿದು ಬಂದರೆ ಅವರನ್ನೇ ಕಣಕ್ಕಿಳಿಸಬೇಕು ಅಂತ ಚಿಂತನೆ ನಡೆಸಿದೆ. ಈಗಾಗಲೇ ನಮ್ಮ ಪಕ್ಷದಿಂದ ರಾಜ ಅಮರೇಶ್ವರ್ ನಾಯಕ್ ಮತ್ತು ಬೆಳಗಾಂಲಿದ್ದ ಒಬ್ಬ ನಾಯಕ್ DV ನಾಯಕ್ ಅಂತ ಒಬ್ಬರು ಈಗಾಗಲೇ ಕೇಳಿದ್ದಾರೆ. ಅವರು ಹೆಸರು ಕೂಡ ಕಳಿಸಿದ್ದೇವೆ. ಅದರ ಜೊತೆಯಲ್ಲಿ ಮತ್ತು ನಮ್ಮ ರಾಜ ವೆಂಕಟಪ್ಪ ನಾಯಕ್ ಮಾನ್ವಿ ಲಾಸ್ಟ್ ಟೈಮ್ ಪರಾಭವಗೊಂಡಿದ್ದಾರೆ ಅಸೆಂಬ್ಲಿಗೆ. ಒಟ್ಟಾರೆ ಈ ಬಾರಿ ರಾಯಚೂರು ಲೋಕಸಭೆ ಕ್ಷೇತ್ರ ಜಿದ್ದಾಜಿದ್ದಿನಿಂದ ಕೂಡಿದೆ. ರಾಯಚೂರಿನಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್.